ದೊಡ್ಡಬೀರಿನ ಕೆರೆ ಗ್ರಾಮದ ಸರ್ವೆ ನಂಬರ್ 108ರಲ್ಲಿ ಪ್ರಭಾವಿಗಳ ಕುಮ್ಮಕ್ಕಿನಿಂದ ಭೂದಂಧೆಕೋರರು ಅರಣ್ಯ ಭೂಮಿ ಒತ್ತುವರಿ ಮರಗಳನ್ನ ಬುಡಸಮೇತ ಉರುಳಿಸುತ್ತಿದ್ದಾರೆ ಎಂದು ಬೋವಿ ಸಮಾಜದ ತಾಲೂಕು ಅಧ್ಯಕ್ಷ ಆರ್ ಮಹಲಿಂಗಯ್ಯ ಆರೋಪಿಸಿದ್ದಾರೆ. ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿ ದೊಡ್ಡಬೀರಿನ ಕೆರೆ ಗ್ರಾಮದ ಸರ್ವೆ ನಂಬರ್ 108ರಲ್ಲಿ ಅರಣ್ಯ ಭೂಮಿಗೆ ಮೀಸಲಾಗಿದ್ದ ಹಾಗೂ ಅರಣ್ಯ ಭೂಮಿಯಲ್ಲಿ ಸಂರಕ್ಷಿಸಿದ್ದ ನೀಲಗಿರಿ ಮರಗಳನ್ನ ಕಳೆದ 4 ತಿಂಗಳ ಹಿಂದೆ ಭೂಮಾಫಿಯಾ ದಂಧೆಕೋರರು ರಾತ್ರಿ ವೇಳೆ ಬುಡಸಮೇತ ಉರುಳಿಸಿದ್ರು. ಪುನಃ ಇದೇ ಜಾಗದಲ್ಲಿ ಮರಗಳನ್ನ ಬುಡಸಮೇತ ಕಿತ್ತು ಹಾಕಿದ್ದಾರೆ. ಈ ಪ್ರದೇಶದಲ್ಲಿ 100 ಎಕರೆ ಅರಣ್ಯ ಭೂಮಿಯು ಸಂರಕ್ಷಿತ ಪ್ರದೇಶವಾಗಿದ್ದು ಅರಣ್ಯ ಇಲಾಖೆಗೆ ಸುಮಾರು ಬಾರಿ ಈ ಬಗ್ಗೆ ದೂರು ನೀಡಿದ್ರೂ ಸಹ ಕಿಡಿಗೇಡಿಗಳು ಯಾರು ಎಂಬುದನ್ನ ಪತ್ತೆ ಹಚ್ಚುವಲ್ಲಿ ಅರಣ್ಯ ಇಲಾಖೆ ವಿಫಲವಾಗಿದ್ದಾರೆ. ಈ ಮೊದಲು ಈ ಸಂರಕ್ಷಿತ ಅರಣ್ಯವನ್ನ ನಾಗಮಂಗಲ ತಾಲೂಕಿನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಾಯುತ್ತಿದ್ರು. ಆ ಸಮಯದಲ್ಲಿ ಇಂತಹ ಯಾವುದೇ ಕೃತ್ಯಗಳು ಒತ್ತುವರಿಗಳು ಕೂಡ ನಡೆದಿಲ್ಲ. ಯಾವುದೇ ನಿವೇಶನ ರಹಿತ ವಸತಿ ರಹಿತ ಬಡವನೊಬ್ಬ ತನಗೊಂದು ವಾಸಿಸಲು ಗುಡಿಸಲು ಹಾಕಿಕೊಂಡ್ರೆ ಇಲಾಖೆಯವರು ಅದನ್ನ ಕಿತ್ತು ಹಾಕಿಸಿ ಇಲ್ಲಸಲ್ಲದ ಕಿರುಕುಳವನ್ನ ನೀಡುತ್ತಾರೆ. ಅವರನ್ನ ಅಲ್ಲಿಂದ ಒಕ್ಕಲೆಬ್ಬಿಸುತ್ತಾರೆ. ಜಿಲ್ಲೆಯ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಅರಣ್ಯ ಸಂರಕ್ಷಕರಿಗೆ ಈ ಕೆಲಸವನ್ನ ವಹಿಸಿದಾಗಲಿಂದಲೂ ಇಂತಹ ಮರಗಳ ಮಾರಣ ಹೋಮ ಅಕ್ರಮ ಭೂ ಒತ್ತುವರಿ ನಡೆಯುತ್ತಲೇ ಇದೆ. ಅರಣ್ಯ ಭೂಮಿಯನ್ನ ಹೊಡೆಯುವ ಬಗ್ಗೆ ಈ ಸಂಚು ನಡೆಯುತ್ತಿದೆ ಎಂದು ತಾಲೂಕು ದಂಡಾಧಿಕಾರಿಗಳಾದ ಕುಂಬಿ ಅಹಮದ್ ಅವರಿಗೆ ದೂರು ಹೇಳಿದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಅಕ್ರಮ ದಂಧೆಕೋರರ ಬೆನ್ನಿಗೆ ನಿಂತಿರುವ ಅಧಿಕಾರಿಗಳು ಈ ಕೃತ್ಯವನ್ನ ಮಾಡಿಸುತ್ತಿದ್ದಾರೆ ಎಂಬ ಸಂಶಯ ಮೂಡಿದೆ. ಅರಣ್ಯ ಇಲಾಖೆ ಅಥವಾ ಈ ಕಂದಾಯ ಇಲಾಖೆ ಸಿಬ್ಬಂದಿಗಳೇ ಈ ಒತ್ತುವರಿ ಮತ್ತು ಅರಣ್ಯ ನಾಶದ ಕೃತ್ಯದಲ್ಲಿ ಶಾಮೀಲಾಗಿರುವ ಅನುಮಾನವೂ ಕೂಡ ಮೂಡುತ್ತಿದೆ. ತಾಲೂಕಿನ ಶಾಸಕರು ಇಂತಹ ಘಟನೆ ಬಗ್ಗೆ ಗಮನ ನೀಡಿ ಅರಣ್ಯ ಭೂಮಿಯನ್ನ ಯಾವುದೇ ಬಲಾಢ್ಯರ ಪ್ರಭಾವಿಗಳ ಪಾಲಾಗದಂತೆ ಸಂಬಂಧಪಟ್ಟ ಇಲಾಖೆಯವರಿಗೆ ಖಡಕ್ ಸೂಚನೆಯನ್ನ ನೀಡಬೇಕು ಎಂದು ಶಾಸಕರಲ್ಲಿ ಮಹಲಿಂಗಯ್ಯ ಮನವಿ ಮಾಡಿದ್ದಾರೆ. ಈಗಲಾದರೂ ಈ ಬಗ್ಗೆ ಸಂಬಂಧಪಟ್ಟ ಅರಣ್ಯ ಇಲಾಖೆ ಹಾಗೂ ಕಂದಾಯ ಇಲಾಖೆಯವರು ಕೂಲಂಕುಷವಾಗಿ ತನಿಖೆ ನಡೆಸಿ ಕೃತ್ಯದಲ್ಲಿ ಭಾಗಿಯಾಗಿರುವ ಪ್ರಭಾವಿಗಳು ಯಾರು ಎಂಬುದನ್ನ ಬಹಿರಂಗಪಡಿಸಿ ಸೂಕ್ತ ರೀತಿಯ ಕಾನೂನು ಕ್ರಮಗಳನ್ನ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಇಲ್ಲವಾದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಉಗ್ರ ಹೋರಾಟವನ್ನ ಹಲವು ಸಂಘ ಸಂಸ್ಥೆಗಳು ಹಾಗೂ ಸಂಘಟನೆಗಳೊಂದಿಗೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ತುರುವೇಕೆರೆ ತಾಲೂಕು ಬೋವಿ ಸಮಾಜದ ಅಧ್ಯಕ್ಷರು ಮಹಾಲಿಂಗಯ್ಯ ಅಂತೇಳಿ. ನಮ್ಮ ತುರುವೇಕೆರೆ ತಾಲೂಕಿನ ದೊಡ್ಡಬೀರಿಕೆರೆ ಸರ್ವೆ ನಂಬರು 108. ಈ ಸರ್ವೆ ನಂಬರಲ್ಲಿ ರಾತ್ರಿ ಗಿಡಕ್ಕೆತ್ತು ಭೂಮಿಯನ್ನು ವಶಪಡಿಸಿಕೊಳ್ಳಲು ರಾತ್ರಿ ಉಳ್ಳವರು ಜಮೀನನ್ನು ಮಾಡ್ಕೊತಾ ಇದ್ದಾರೆ. ಯಾರು ಬಡವರು ಬಗ್ಗರು ಮಾಡ್ಕೊತಾ ಇಲ್ಲ. ಅಟ್ಲೀಸ್ಟು ಒಂದು ಸೊಡ್ಡು ಹಾಕೊಂಡಿದ್ರು ಸಹ ಕಿತ್ತು ಬಿಸಾಕ್ತಾರೆ. ಅಂಥದ್ರಲ್ಲಿ ಇಷ್ಟು ಎಕರೆ 3 ಎಕರೆ 4 ಎಕರೆ ಜಮೀನನ್ನು ಮೊದಲಾಲಿ ಈಗ ಒಂದು 2 ತಿಂಗಳು 3 ತಿಂಗಳ ಮೇಲ್ಗಡೆ ಮಾಡಿದ್ರು. ಅಲ್ಲೂ ಒಂದು 40-50 ಮರ ಕಿತ್ತಾಕಿ ಎಲ್ಲ ಹಾಳು ಮಾಡಿ ಜಮೀನು ಮಾಡ್ಕೊಳ್ಳೋಕ್ಕೆ ಅಂತ ಮಾಡ್ಕೊಂಡ್ರು. ಇವಾಗಲೂ ಅಲ್ಲೇ ಇಲ್ಲಿ ಮರಗಳೆಲ್ಲ ಕಿತ್ತು ಬೇರುಗಳೆಲ್ಲ ಕಿತ್ತಾಕಿ ಈಗಲೂ ಸಹ ಮಾಡ್ಕೊತಾ ಇದ್ದಾರೆ. ಅಧಿಕಾರಿಗಳು ಏನು ಮಾಡ್ತಾಯಿದ್ರಿ, ನಾಮಂಗಲ ತಾಲೂಕರಿದ್ದಾಗ ಅಚ್ಚುಕಟ್ಟಾಗಿ ನೋಡ್ಕೊತಾ ಇದ್ರು. ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆ ಆದಮೇಲೆ ಇಲಾಖೆ ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇಲ್ಲ. ಸರಿಯಾದ ರೀತಿ ಕೆಲಸ ನಿರ್ವಹಿಸ್ತಿಲ್ಲ ಅಂತ ಅಂದರೆ ಇಲಾಖೆಯವರು ಶಾಮೀಲಾಗಿರ್ಬೋದು. ಇದಕ್ಕೆ ಇಲ್ಲದವರೆ ಅವ್ರು ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ರು. ಅವರು ಕರೆಕ್ಟಾಗಿದ್ದರೆ ಇವ್ರು ಯಾರು ಬಂದು ಜಮೀನನ್ನು ಒತ್ತುವರಿ ಮಾಡೋಕ್ಕೆ ಬರ್ತಿರಲಿಲ್ಲ. ಸರ್ವೆ ನಂಬರ್ ಇರೋದ್ರಿಂದ ಇದು ಫಾರೆಸ್ಟ್ ಅರಣ್ಯ ಇಲಾಖೆ ಇರೋದ್ರಿಂದ ಯಾರೂ ಬರ್ತಿರಲಿಲ್ಲ. ಅದೇ ಈಗ ನಾಮಂಗಲದವ್ರು ನೋಡ್ಕೊತಿದ್ರು, ಒಬ್ಬರಾರ ಬರ್ತಿರಲಿಲ್ಲ. ಇಲಾಖೆಯವ್ರು ಏನು ಮಾಡ್ತಿರೋ ದಯಮಾಡಿ ಗೊತ್ತಿಲ್ಲ. ಇದನ್ನು ರಕ್ಷಿಸಿ ಮುಂದಿನ ಪೀಳಿಗೆಗೆ ಇದು ಉಳ್ಕೋಬೇಕು, ಸಾರ್ವಜನಿಕವಾಗಿ ಉಳ್ಕೋಬೇಕಾಗಿರೋ ಜಾಗ ಇದು. ದಯಮಾಡಿ ಉಳಿಸಿ. ನಾನು ಈ ಉಳಿಸ್ಲಿಲ್ಲ ಅಂದರೆ DC ಆಫೀಸ್ ಮುಂದೆ ಶಾಮಿಯಾನೆ ಹಾಕಿ ಸ್ಟ್ರೈಕ್ ಮಾಡೋದಂತೂ ಶತಸಿದ್ಧ. ಇದು ಸೇರಿ 2 ಬಾರಿ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀವಿ. ದಯಮಾಡಿ ಇಲಾಖೆಯವ್ರು ಏನು ಮಾಡ್ತಾಯಿದ್ರೆ ಗೊತ್ತಿಲ್ಲ. ಯಾರು ಮಾಡಿದಾರೋ ತಪ್ಪು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಶಾಸಕರು ಇದ ಮೇಲೆ ತೋರಿಸ್ಬೇಕು, ಗಮನ ಹರಿಸ್ಬೇಕು, ಸಾರ್ವಜನಿಕವಾಗಿ ಉಳಿಸ್ಬೇಕು. ಶಾಸಕರ ಜವಾಬ್ದಾರಿ ಇದು. ಶಾಸಕರ ಜವಾಬ್ದಾರಿಯಲ್ಲಿ ನಮ್ಮ ಜವಾಬ್ದಾರಿನ. ಶಾಸಕರು 70-80 ಸಾವಿರ ಓಟ್ ತಗೊಂಡು ಗೆದ್ದಿದ್ದಾರೆ. ಸಾರ್ವಜನಿಕವಾಗಿ ಉಳಿಬೇಕು ಅಂತೇಳಿ ಶಾಸಕರು ಇದನ್ನು ಎಲ್ಲರ ಗಮನಕ್ಕೆ ತಂದು ಇಲಾಖೆಯವ್ರ ಗಮನಕ್ಕೆ ತಂದು ಉಳಿಸ್ರಪ್ಪ, ಅದನ್ನು ಸಾರ್ವಜನಿಕ ಉಳ್ಕೊಂಡಿರಲಿ. ಯಾವ್ದಾರ ಒಂದು ಮುರಾರ್ಜಿ ಸ್ಕೂಲ್ ಆಗಿರ್ಬೋದು, ಪ್ರತಿಯೊಂದು ಸಾರ್ವಜನಿಕ ಯಾವ್ದಾರ ಒಂದು ಅವಕಾಶ ಮಾಡಿಕೊಟ್ರೆ ಈ ಗಡಿ ಭಾಗದ ಜನ ಯಾರಾಗಲಿ ಉಪಯೋಗ ಆಗುತ್ತೆ. ಅದನ್ನು ಶಾಸಕರ ಗಮನಕ್ಕೆ ತರಬೇಕು, ಶಾಸಕರ ಕಡೆ ಗಮನ ಹರಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ.